ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ. ನಾವು ಯಾವುದೇ ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲದೇ ಇರೋ ಕಾರಣ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಆರ್ಥಿಕ ಸಲಹೆಗಾರರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಮತ್ತು ನೀವು ಕೂಡ ಫಂಡಮೆಂಟಲ್ಸು ಚಾರ್ಟ್ಸು ಎಲ್ಲ ಸ್ಟಡಿ ಮಾಡಿಬಿಟ್ಟು ಫರ್ದರ್ ಇನ್ವೆಸ್ಟ್ಮೆಂಟು ಮಾಡ್ಬೋದು. ನೋಡಿ, ಇಲ್ಲಿ ರಿಗಾರ್ಡಿಂಗ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಒಂದು ಔಟ್ಪುಟ್ ರಿಸಲ್ಟ್ ಬಂದಿದೆ. ನಿನ್ನೆ ಒಂದು ಗೌರ್ಮೆಂಟ್ ಕಡೆಯಿಂದ ಲೇಟೆಸ್ಟ್ ನ್ಯೂಸ್ ಬಂದಿದೆ. ಅದೇನಪ್ಪ ಅಂದರೆ ALMM ಅಂದರೆ ದ ಅಪ್ರೂವ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್. ದ ಅಪ್ರೂವ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್. ಹೌದಾ? ALMM ಅಂದರೆ ದ ಅಪ್ರೂವ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯನ್ ಇಂಡಿಯನ್ ನಾನ್ ಟ್ಯಾರಿಫ್ ಬ್ಯಾರಿಯರ್ NTB ಹ್ಯಾಸ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ April 1st, ಕಿಕ್ ಸ್ಟಾರ್ಟಿಂಗ್ ದ ಮಚ್ ಅವೇಟೆಡ್ ಸಪೋರ್ಟ್ ಫಾರ್ ಇಂಡಿಯಾಸ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್. ನೋಡಿ, ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ದ ALMM mandated requires solar projects awarded by central model agencies and state distribution utilities to source photovoltaic PV modules only from manufacturers included in the ALMM. ಕೇವಲ ಮ್ಯಾನುಫ್ಯಾಕ್ಚರ್ಸ್ ಎದರಲ್ಲಿರಬೇಕು? ALMMನಲ್ಲಿರಬೇಕು. ದ ಅಪ್ರೂವ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಸ್. ಆ ಲಿಸ್ಟ್ನಲ್ಲಿ ಮಾಡೆಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥವ್ರು, PV ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರು. PV ಅಂದರೆ ಫೋಟೋವೋಲ್ಟೈಕ್, ಅದು ಸೋಲಾರ್ ಗ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಎದರಲ್ಲಿರಬೇಕು? ದ ಅಪ್ರೂವ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಇದ್ದಂಥವ್ರು. ಇವ್ರಿಗೆಲ್ಲ ಏನು ಮಾಡುತ್ತೆ, ಒಂದು ಬಿಗ್ ಬೂಸ್ಟಪ್ ಕೊಡ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ. ಹೀಗಾಗಿ ಕಮಿಂಗ್ ಇಯರ್ಸ್ನಲ್ಲಿ ಏನಾಗುತ್ತೆ, ಭಾರತ ದೇಶ ಜಗತ್ತಿನ ಅತ್ಯಂತ ದೊಡ್ಡ ಸೋಲಾರ್ ಹಬ್, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಇದರಿಂದ ಯಾವ್ಯಾವ ಸ್ಟಾಕ್ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಸೊ ನಿಮಗೆಲ್ಲ ಗೊತ್ತು. ಮೇನ್ಲಿ ಏನಾಗುತ್ತೆ, ಗ್ರೀನ್ ರಿನ್ಯೂಯಬಲ್ ಎನರ್ಜಿ, ಸೋಲಾರ್ ಮಾಡ್ಯೂಲ್ಸು ಉತ್ಪಾದನೆ ಮಾಡ್ತಕ್ಕಂಥವು, ಸೋಲಾರ್ ಪ್ಯಾನಲ್ಸು, ಗ್ಲಾಸಸ್ಸು, ಇವನ್ನೆಲ್ಲ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪ್ನಿಗಳಿಗೆ ದೊಡ್ಡ ಬೂಸ್ಟಪ್ ಇದು. ಹೀಗಾಗಿ ಅವು ಯಾವ್ಯಾವ ಕಂಪ್ನಿ ಅಂತ ಒಂದೊಂದಾಗಿ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಏನು ಹೇಳಿದ್ದಾರೆ ಸರ್ಕಾರದ. ALMM ಸಪೋರ್ಟ್ ವಿಲ್ ಹೆಲ್ಪ್ ಇಂಡಿಯಾ ಬಿಕಮ್ ದ ನೆಕ್ಸ್ಟ್ ಬಿಗ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಫ್ ದ 500 GW ನಾನ್ ಫಾಸಿಲ್ ಸೋರ್ಸ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಜನರೇಷನ್ ಕೆಪಾಸಿಟಿ. ಏನು ಪ್ಲ್ಯಾನ್ ಇದೆ, ಬೈ ದ ಎಂಡ್ ಆಫ್ 2030ಯಲ್ಲಿ 500 GW ಪ್ರೊಡಕ್ಷನ್ ಮಾಡಬೇಕಂತ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಅದು ಗೌರ್ಮೆಂಟ್, ಸರ್ಕಾರ. 500 GW ಅಂದರೆ ವೆರಿ ಬಿಗ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅದು. ಅದರ ನಂತರ ಈಗ ಈಗೇನಾಗುತ್ತೆ, ಗೌರ್ಮೆಂಟ್ ಏಮ್ಸ್ ಟು ಜನರೇಟ್ ಅಟ್ಲೀಸ್ಟ್ 300 GW ಥ್ರೂ ಸೋಲಾರ್ ಪವರ್. ಟೋಟಲ್ ಎಷ್ಟು? 500 GW ಅಂತಿದೆ. ಯಾವಾಗ 2030ರಲ್ಲಿ 500 GW ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು ಟಾರ್ಗೆಟ್ ಇದೆ. ಅದರಲ್ಲಿ ಅಟ್ಲೀಸ್ಟು 300 GW ಎದರಿಂದ ಬರಬೇಕು? ಯಾವ ಸೋರ್ಸ್ನಿಂದ? ಸೋಲಾರ್ ಪವರ್ನಿಂದ. ಬೇರೆ ಬೇರೆ ಇನ್ನಿತರೆ ಸೋರ್ಸಸ್ ಇದ್ದಾವೆ, ವಿಂಡ್ ಎನರ್ಜಿ ಅಥವಾ ಗ್ರೀನ್ ಹೈಡ್ರೋಜನ್ ಎನರ್ಜಿ, NTPC, ಥರ್ಮಲ್ ಎನರ್ಜಿ, ಈ ಥರ ಇಲ್ಲೇ ಬೇರೆ ಬೇರೆ ಇವೆ. ಅದರಲ್ಲಿ ಮುಖ್ಯವಾಗಿ ಸೋಲಾರ್ ಪವರ್ನಿಂದ ಆಲ್ಮೋಸ್ಟ್ 300 GW ಪ್ರೊಡಕ್ಷನ್ ಮಾಡಬೇಕಂಥದ್ದು ಗೌರ್ಮೆಂಟ್ನ ಒಂದು ಗುರಿ. ಇದರಲ್ಲಿ ಮುಂಚೂಣಿಯಲ್ಲಿ ಬರ್ತಕ್ಕಂಥ ಯಾವುದು ಬರುತ್ತೆ? ಫಸ್ಟು ಇದರಲ್ಲಿ ಸಾಕಷ್ಟು ಶೇರ್ಸ್ಗಳಿವೆ, ಸಾಕಷ್ಟು ಕಂಪ್ನಿಗಳಿವೆ. ನೋಡಿ, ALMM ಆ್ಯನ್ ಇಂಡಿಯನ್ ನಾನ್ ಟ್ಯಾರಿಫ್ ಬ್ಯಾರಿಯರ್ ಹ್ಯಾಸ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ April 1st. ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಆಸ್ ಎ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತೇಳಿ. ಓಕೆ, ನೋಡಿ
ALMದು ಮ್ಯಾಂಡೇಟ್ ಏನಿದೆ, ರಿಕ್ವೈರ್ಸ್ ಸೋಲಾರ್ ಪ್ರಾಜೆಕ್ಟ್ಸ್ ಅವಾರ್ಡೆಡ್ ಬೈ ಓರಿಯೆಂಟಲ್ ಮಾಡೆಲ್ ಏಜೆನ್ಸೀಸ್ ಆ್ಯಂಡ್ ಸ್ಟೇಟ್ ಡಿಸ್ಟ್ರಿಬ್ಯೂಷನ್ ಯುಟಿಲಿಟೀಸ್ ಟು ಸೋರ್ಸ್ photovoltaic PV modules only from manufacturers included in the ALMM. ಆವಾಗಲೇ ಹೇಳಿದೆ. ಅದರಲ್ಲಿ ಫಸ್ಟ್ ಬರೋದು ಯಾವುದು? ಟಾಟಾ ಪವರ್. ಟಾಟಾ ಪವರ್ CEO ಪ್ರವೀಣ್ ಸಿನ್ಹಾದವ್ರು ಏನು ಹೇಳಿದ್ದಾರೆ? ಟಾಟಾ ಪವರ್ ಪ್ರವೀಣ್ ಸಿನ್ಹಾ ಹ್ಯಾಸ್ ಸೇಡ್ ದ ಆರ್ಡರ್ ಕಮ್ಸ್ at an important juncture of India's energy transition journey, where central public sector undertakings are expected to float tenders for 50 gigawatt of renewable energy projects each year in order to achieve India's goal of having 500 gigawatt. ನೋಡಿ, 500 ಗಿಗಾವ್ಯಾಟು ನಮ್ಮದು ಏನಿದೆ ಸರ್ಕಾರದ್ದು ಟಾರ್ಗೆಟ್ ಇದೆ. ಅದರಲ್ಲಿ ಅಟ್ಲೀಸ್ಟ್ 50 ಗಿಗಾವ್ಯಾಟ್ ಆದರೂ ಪ್ರೊಡ್ಯೂಸ್ ಮಾಡ್ಬೇಕಂತ ಟಾಟಾ ಪವರ್ ಹೇಳ್ತಾ ಇದ್ದಾರೆ. ಟಾಟಾ ಪವರ್ ಜೊತೆಗೆ ನೆಕ್ಸ್ಟು ಒಂದು ಬಿಗ್ ಕಂಪ್ನಿ ಯಾವುದಂದರೆ ಭಾಳ ವರ್ಷದಿಂದ ಕೆಲಸ ಮಾಡ್ತಿದೆ ಇದರಲ್ಲಿ, ವಾರಿ ಗ್ರೂಪ್ ಅಂತೇಳಿ. ನೀವು ಕೇಳಿರ್ತೀರ, ವಾರಿ ಎನರ್ಜಿನೂ ಅಂತಾರೆ, ವಾರಿ ಗ್ರೂಪೂ ಅಂತಾರೆ, ಅಥವಾ ವಾರಿ ರಿನ್ಯೂಯಬಲ್ ಎನರ್ಜಿನೂ ಅಂತಾರೆ. ಸೊ ಅವ್ರು ಕೂಡ ಈ PV ಮಾಡೆಲ್ಸ್ನಲ್ಲಿ ಅಗ್ರಿಗೇಟಾಗಿ ಆಲ್ಮೋಸ್ಟ್ ಅಲ್ಲಿ ನೋಡಿ 12 ಗಿಗಾವ್ಯಾಟ್ ಕೆಪಾಸಿಟಿ ಇರ್ತಕ್ಕಂಥ ಕಂಪ್ನಿ ಇದು, ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪ್ನಿ ಇದು. ಅದನ್ನು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಇರೇಡಾ, ವೆರಿ ಇಂಪಾರ್ಟೆಂಟ್ ನೋಡಿ. ಇರೇಡಾ ಸ್ಟಾಕ್ ಹಿಟ್ಸ್ ಅಪ್ಪರ್ ಸರ್ಕಿಟ್ ಫಾಲೋಯಿಂಗ್ ಸ್ಟ್ರಾಂಗ್ Q4 ಬಿಸ್ನೆಸ್ ಅಪ್ಡೇಟ್. ನೋಡಿ, ಆಗಲೇ Q4ದು ಸ್ಟ್ರಾಂಗ್ ಬಿಸ್ನೆಸ್ ಬಂದಿದೆ ಇದ್ರದ್ದು. ನಿನ್ನೆ 31 ಮಾರ್ಚ್ನಲ್ಲಿ ರಿಲೀಸ್ ಆಗಿದ್ದು. ದ ಸ್ಟಾಕ್ ಆಫ್ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ಇರೇಡಾ ಜೂಮ್ಡ್ 5% ಟು ಹಿಟ್ ಇಟ್ಸ್ ಅಪ್ಪರ್ ಸರ್ಕ್ಯೂಟ್ ಇನ್ ಟ್ರೇಡ್ ಆನ್ ಏಪ್ರಿಲ್ 2 ಇವತ್ತು, ಫಾಲೋಯಿಂಗ್ ಹೆಲ್ದಿ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್. ನೋಡಿ, ಇರೇಡಾನು ನಮ್ಮ ರಾಡಾರ್ನಲ್ಲಿ ಇಟ್ಕೋಬೇಕು. ಸೊ ಮೊದಲು ಬರೋದು ಯಾವುದು? ಇರೇಡಾ, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ಅಂತೇಳಿ. ಪ್ರೆಸೆಂಟ್ ಇವತ್ತಿಂದು ಅದರದ್ದು ಶೇರ್ ಬೆಲೆ ಎಷ್ಟಿದೆ? 149.75 ಇದೆ. 149 ರೂಪಾಯಿ ಇದೆ. ಇವತ್ತು ಅಪ್ಪರ್ ಸರ್ಕ್ಯೂಟ್ ಆಗಿದೆ ನೋಡಿ, 5% ಕಾಣ್ತಾ ಇದೆ ನಿಮಗೆ. ಅಪ್ಪರ್ ಸರ್ಕ್ಯೂಟ್ ಆಗಿದೆ ಇವತ್ತು. ಓಕೆ, 5% ಮೂವ್ ಆಗಿದೆ ಇವತ್ತು. ಅದೇ ಒಂದು ನ್ಯೂಸ್ಗೋಸ್ಕರ ಇರೇಡಾ. ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 40,250 ಕೋಟಿ. ಓಕೆ, 40,750 ಕೋಟಿ ಇದೆ. ಒಳ್ಳೆ PE ರೇಷಿಯೋ ಇದೆ, 29 ಇದೆ. ಓಕೆ, ಆಮೇಲೆ ರೀಸೆಂಟ್ಲಿ IPO ಲಾಂಚ್ ಆಗಿದ್ದಿದ್ದು, ಸುಮಾರು ಒಂದು 3 ತಿಂಗಳಾಯ್ತಿದ್ದು IPO ಬಂದುಬಿಟ್ಟು ಇರೇಡಾದ್ದು. ಇದನ್ನು ಕನ್ಸಿಡರ್ ಮಾಡ್ಬೋದು ಫಾರ್ ಲಾಂಗ್ ಟರ್ಮ್. ಯಾಕಂದರೆ ಇಂಡಿಯಾ ವಿಲ್ ಬಿಕಮ್ ದ ಬಿಗ್ಗೆಸ್ಟ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಫ್ ದ ವರ್ಲ್ಡ್. ಜಗತ್ತಿನ ಅತ್ಯಂತ ದೊಡ್ಡ ಸೋಲಾರ್ ಇಂಡಸ್ಟ್ರಿಯಾಗಿ ಪರಿವರ್ತನೆ ಆಗುತ್ತೆ ದೇಶ. ಫಸ್ಟ್ ಇರೋದು ಯಾವುದು? ಚೈನಾ ಇದೆ. ಈಗ ಸದ್ಯದಲ್ಲಿ ಚೈನಾ ಜಗತ್ತಿನ ನಂಬರ್ 1 ಸೋಲಾರ್ ರೂಟ್ನಿಂದ, ಸೋಲಾರ್ ರಿಸೋರ್ಸ್ನಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ಯಾವುದು? ಚೈನಾ. ಅದನ್ನು ಬಿಟ್ಟರೆ ಭಾರತ ಬರ್ತಾ ಇದೆ. ಈಗ ಭಾರತ ಇವನ್ನೆಲ್ಲ ಸ್ಟಾರ್ಟ್ ಮಾಡಿದರೆ ಇಂಡಿಯಾ ವಿಲ್ ಬಿಕಮ್ ದ ಬಿಗ್ಗೆಸ್ಟ್ ಸೋಲಾರ್ ರಿಸೋರ್ಸ್ನಿಂದ ಪವರ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ದೇಶ ಆಗುತ್ತೆ. ಇದರಲ್ಲಿ ಮೊದಲನೇ ಶೇರ್ ಬಂದುಬಿಟ್ಟು ಯಾವುದು? ಇರೇಡಾ. ಇದನ್ನು ಕನ್ಸಿಡರ್ ಮಾಡಿ ಸರ್ಚ್ ಮಾಡಿ ನೀವು ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಟಾಟಾ ಪವರ್ ಕಂಪ್ನಿ ಲಿಮಿಟೆಡ್. ನಿಮಗೆಲ್ಲ ಗೊತ್ತಿದೆ, ಟಾಟಾ ಪವರ್ ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಫಾರ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್. ಸೋಲಾರ್ ಪ್ಯಾನಲ್ಗೆ ಆಗಿರ್ಬೋದು, ರೂಫ್ ಟಾಪ್ ಸೋಲಾರ್ಗೆ ಆಗಿರ್ಬೋದು, ಅಥವಾ EV ಚಾರ್ಜಿಂಗ್ ಸ್ಟೇಷನ್ಗೆ ಆಗಿರ್ಬೋದು, ಆಲ್ರೌಂಡ್ ಮಾರ್ಕೆಟಿಂಗ್ ಇದೆ, ಎಲ್ಲ ಪ್ರೊಡಕ್ಷನ್ ಮಾಡ್ತಾರೆ. ಇತ್ತೀಚೆಗಷ್ಟೇ ಸೆಮಿ ಕಂಡಕ್ಟರ್ ಕೂಡ ಉತ್ಪಾದನೆ ಮಾಡ್ತಿದ್ದಾರೆ, ಚಿಪ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಹೀಗಾಗಿ ಇದನ್ನಂತರೂ ಕನ್ಸಿಡರ್ ಮಾಡಲೇಬೇಕು ಪ್ರತಿಯೊಬ್ಬರು. ದ ಬೆಸ್ಟ್ ಕಂಪ್ನಿ, ಬೆಸ್ಟ್ ಶೇರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಪ್ರೈಸ್ ಎಷ್ಟಿದೆ? ಇದು 408, 408 ಇದೆ. ಒಂದು ಆಲ್ಮೋಸ್ಟ್ ಒಂದು 0.5% ಜಂಪ್ ಆಗಿದೆ.
ರಿಟರ್ನು ಚೆನ್ನಾಗಿ ಕೊಟ್ಟಿದೆ. ಇದನ್ನು ಕನ್ಸಿಡರ್ ಮಾಡ್ಬೋದು. 1 ತಿಂಗಳಲ್ಲಿ 5% ರಿಟರ್ನ್ ಕೊಟ್ಟಿದೆ. ಓಕೆ, ಒಂದು ವರ್ಷದಲ್ಲಿ ಇಲ್ಲಿವರೆಗೆ ಎಷ್ಟು ಕೊಟ್ಟಿದೆ? 23% ರಿಟರ್ನ್ ಕೊಟ್ಟಿದೆ ನೋಡಿ. 23% ರಿಟರ್ನ್ ಕೊಟ್ಟಿದೆ ಇಲ್ಲಿವರೆಗೆ. ನಂತರ ನೋಡಿ 23% ರಿಟರ್ನ್ ಕೊಟ್ಟಿದೆ ಒಂದು ವರ್ಷದಲ್ಲಿ. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? ಇದು 1,30,000 ಕೋಟಿ ನೋಡಿ. ಬಿಗ್ ಮಾರ್ಕೆಟ್ ಕ್ಯಾಪಿಟಲು ತುಂಬ ದೊಡ್ಡದಿದೆ. ಪಿ ರೇಷಿಯೋ 36.49 ಇದೆ. ಹೀಗಾಗಿ ಇದನ್ನು ಕೂಡ ಕನ್ಸಿಡರ್ ಮಾಡಿ. ಟಾಟಾ ಪವರ್ ಆಲ್ಮೋಸ್ಟ್ ಆಲ್ 52 ವೀಕ್ ಹೈ ಮೇಲ್ಗಡೆ ಟ್ರೇಡ್ ಆಗ್ತಾಯಿದೆ. ಮತ್ತು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಏನಿತ್ತು 400, ಅದನ್ನು ಬ್ರೇಕ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಟ್ರೇಡ್ ಆಗ್ತಾಯಿದೆ. ಹೀಗಾಗಿ ಒಂದು ಬಿಗ್ ಸ್ವಿಂಗ್ ಬರೋ ಸಾಧ್ಯತೆ ಇದೆ ಶಾರ್ಟ್ ಟರ್ಮಲ್ಲಿ. ಮತ್ತು ಲಾಂಗ್ ಟರ್ಮಲ್ಲಂತೂ ದೊಡ್ಡ ಟಾರ್ಗೆಟೇ ಅಚೀವ್ ಆಗುತ್ತೆ. ನೀವು ಕೂಡ ಇದನ್ನು ಸ್ಟಡಿ ಮಾಡಿ. ನೆಕ್ಸ್ಟ್ ವಾರಿ ರಿನ್ಯೂಯಬಲ್ ಟೆಕ್ನಾಲಜೀಸ್ ಅಂತೇಳಿ. ವಾರಿ ಇದು ಭಾಳ ಒಂದು ಜಾಯಿಂಟ್ ಶೇರ್, ದೈತ್ಯ ಶೇರ್ ಅಂತ ಹೇಳ್ಬೋದು ಈ ಇಂಡಸ್ಟ್ರಿಯಲ್ಲಿ. ಯಾವುದು? ಸೋಲಾರ್ ಅಥವಾ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ನಲ್ಲಿ ತುಂಬ ವರ್ಷದಿಂದ ಇದೆ ಇದು. ವಾರಿ ರಿನ್ಯೂಯಬಲ್ ಟೆಕ್ನಾಲಜೀಸ್ ಅಂತೇಳಿ. ಕರೆಂಟ್ ಪ್ರೈಸ್ ಎಷ್ಟಿದೆ? ಇದು 1549 ಇದೆ. ಇವತ್ತು ಕೂಡ ಇದು ಅಪ್ಪರ್ ಸರ್ಕ್ಯೂಟ್ ಆಗಿದೆ. 5% ಜಂಪ್ ಆಗಿಬಿಟ್ಟು 1549ರಲ್ಲಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? ಇದು 14,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಇದನ್ನು ಕನ್ಸಿಡರ್ ಮಾಡ್ಬೋದು. ಇದು ಪ್ಯಾನಲ್ಸ್ ಪ್ರೊಡಕ್ಷನ್ ಮಾಡುತ್ತೆ. ಸೋಲಾರ್ ಪ್ಯಾನಲ್ಸು, ರೂಫ್ ಟಾಪ್ ಪ್ಯಾನಲ್ಸು ಈ ಥರ ಎಲ್ಲ ಪ್ರೊಡಕ್ಷನ್ ಮಾಡುತ್ತೆ. ಇದನ್ನು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಶೇರ್ ಬಂದುಬಿಟ್ಟು ಬೋರೋಸಿಲ್ ರಿನ್ಯೂಯಬಲ್ ಲಿಮಿಟೆಡ್ ಅಂತೇಳಿ. ಇದು ಭಾಳ ಜನಕ್ಕೆ ಗೊತ್ತಿರೋಕ್ಕಿಲ್ಲ. ಇದು ತುಂಬ ಹಳೆ ಸ್ಟಾಕ್, ಇದು ಹಳೆ ಕಂಪ್ನಿ. ಬೋರೋಸಿಲ್ ರಿನ್ಯೂಯಬಲ್ಸ್ ಲಿಮಿಟೆಡ್ ಇದು ಸೋಲಾರ್ ಇಂಡಸ್ಟ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಏನು ಇಂಪಾರ್ಟೆಂಟ್ ರೋಲ್ ಅಂದರೆ, ಬೋರೋಸಿಲ್ ರಿನ್ಯೂಯಬಲ್ ಇದೆಯಲ್ಲ, ಇಂಪಾರ್ಟೆಂಟ್ ರೋಲ್ ಇದೆ ಸೋಲಾರ್ ಇಂಡಸ್ಟ್ರಿಯಲ್ಲಿ. ಏನಂದರೆ ಆ ಸೋಲಾರ್ ರೂಫ್ ಟಾಪ್ಸ್ಗೆ ಅಥವಾ ಸೋಲಾರ್ ಪ್ಯಾನಲ್ಸ್ಗೆ ಗ್ಲಾಸಸ್ ಏನು ಯೂಸ್ ಮಾಡ್ತಾರಲ್ಲ, ಅದನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪ್ನಿನೇ ಇದು ಬೋರೋಸಿಲ್ ಕಂಪ್ನಿ. ಬೋರೋಸಿಲ್ ರಿನ್ಯೂಯಬಲ್ಸ್ ಲಿಮಿಟೆಡ್ ಇದು ಏಕಮಾತ್ರ ಕಂಪ್ನಿ ಆ ಗ್ಲಾಸಸ್ಸನ್ನು ಉತ್ಪಾದನೆ ಮಾಡ್ತಕ್ಕಂಥ ಸದ್ಯದಲ್ಲಿ ಭಾರತದಲ್ಲಿರ್ತಕ್ಕಂಥ ಇದು ಏಕೈಕ ಕಂಪ್ನಿ ಇದು ಬೋರೋಸಿಲ್ ರಿನ್ಯೂಯಬಲ್ಸ್ ಲಿಮಿಟೆಡ್ ಅಂತೇಳಿ. ಹೀಗಾಗಿ ಇದಕ್ಕೆ ಆಲ್ಮೋಸ್ಟ್ ಆಲ್ ಎವರ್ ಗ್ರೀನ್ ಸ್ಟಾಕ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ಗೆ ತುಂಬ ಇಂಪಾರ್ಟೆಂಟ್ ಸ್ಟಾಕ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕರೆಂಟ್ ಪ್ರೈಸ್ ಎಷ್ಟಿದೆ? 543 ಇದೆ. ಆಮೇಲೆ ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಇದು? ಒಂದು ವರ್ಷದಲ್ಲಿ ನೋಡಿ ಆಲ್ಮೋಸ್ಟ್ ಆಲ್ 24% ರಿಟರ್ನ್ ಕೊಟ್ಟಿದೆ. ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 70,000 ಕೋಟಿ ಇದೆ ಮಾರ್ಕೆಟ್ ಕ್ಯಾಪಿಟಲ್ಲು. ಇದನ್ನು ನಿಮ್ಮ ರಡಾರ್ನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ದೈತ್ಯ ಕಂಪ್ನಿ ಅಂತಲೇ ಹೇಳ್ಬೋದು, ಅದಾನಿ ಪವರ್ ಲಿಮಿಟೆಡ್. ಎಲ್ಲರಿಗೂ ಗೊತ್ತೇ ಇದೆ ಅದಾನಿ ಪವರ್ ಲಿಮಿಟೆಡ್. ಇವತ್ತು ಅಪ್ಪರ್ ಸರ್ಕ್ಯೂಟ್ ಆಗಿದೆ. 5% 588 ರೀಚ್ ಆಗಿದೆ. ಇದರದ್ದು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ರಿಲಯನ್ಸ್ ಇಂಡಸ್ಟ್ರಿಯವರು, ಮುಖೇಶ್ ಅಂಬಾನಿಯವರು ಇದರಲ್ಲಿ ಕೆಲವೊಂದಿಷ್ಟು ಶೇರ್ಸ್ನ ಪರ್ಚೇಸ್ ಮಾಡಿದ್ದಾರೆ ಅದಾನಿ ಪವರ್ ಲಿಮಿಟೆಡ್ನಲ್ಲಿ. ಆಲ್ಮೋಸ್ಟ್ ಒಂದು 40 ಲಕ್ಷ ಶೇರು ಪರ್ಚೇಸ್ ಮಾಡಿದ್ದಾರೆ. ಲೇಟೆಸ್ಟ್ ನ್ಯೂಸ್ ಈಗ ಅಪ್ಪರ್ ಸರ್ಕ್ಯೂಟ್ನಲ್ಲಿದೆ. ಇದು ಕೂಡ ಸೋಲಾರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ. ಇದನ್ನು ಕನ್ಸಿಡರ್ ಮಾಡಿ. ಇದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ? 2,20,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಪಿ ರೇಷಿಯೋ 10.04 ಇದೆ. ಇದನ್ನು ಕನ್ಸಿಡರ್ ಮಾಡ್ಬೋದು. ಹೀಗೆ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗು, ಪ್ಯಾನಲ್ಸು, ಆಮೇಲೆ PV ಮ್ಯಾನುಫ್ಯಾಕ್ಚರಿಂಗು, ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರಿಂಗು, ಆಮೇಲೆ ಸೋಲಾರ್ ಇಂಡಸ್ಟ್ರಿಗೆ ಬೇಕಾಗಿದ್ದ ಗ್ಲಾಸ್, ಅವ್ರ ಮೇಲೆ ಇರ್ತಕ್ಕಂಥ ಗ್ಲಾಸ್ ಪ್ರೊಡಕ್ಷನ್ನು, ಓವರಾಲ್ ಸೋಲಾರ್ ಇಂಡಸ್ಟ್ರಿಗೆ ರಿನ್ಯೂಯಬಲ್ ಗ್ರೀನ್ ಎನರ್ಜಿಯಲ್ಲಿ ಸೋಲಾರ್ ಇಂಡಸ್ಟ್ರಿ ಏನು ಬರ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಇವು ಕೆಲವೊಂದಿಷ್ಟು ಶೇರ್ಗಳ ಮಾಹಿತಿ ತಮ್ಮ ಮುಂದೆ ಇಟ್ಟಿದ್ದೀನಿ. ಇವು ನೀವು ತಮ್ಮ ರಾಡಾರ್ನಲ್ಲಿ ಇಟ್ಕೊಂಡ್ಬಿಟ್ಟು ಅನುಕೂಲ ನೋಡಿಕೊಂಡು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬಹುದು. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.